ಓಂ ನಮೋ ಭಗವತೆ ಶ್ರೀ ರಮಣಾಯ. ನಮಸ್ಕಾರ ಎಲ್ಲರಿಗೂ. ಬೆಗ್ಗರ್ ಕಿಂಗ್ ಚಾನೆಲ್ಗೆ ಸ್ವಾಗತ. ಪರಮಹಂಸ ಯೋಗಾನಂದರ ಯೋಗಿಯ ಆತ್ಮಕಥೆಯ ಮುಂದುವರೆದ ಅಧ್ಯಾಯ ಸಂಖ್ಯೆ 1 ಭಾಗ 2. ಇವರು ಮೂವರು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇವರಿಗೆ ರೂಪಾಯಿ 1,25,000 ಪರಿಹಾರ ಧನ ಸಲ್ಲಬೇಕಾಗಿದೆ ಎಂದು ಆ ಲೆಕ್ಕಾಧಿಕಾರಿ ಕಂಪನಿಗೆ ಹೇಳಿದ. ಕೋಶಾಧಿಕಾರಿ ಆ ಹಣಕ್ಕೆ ಒಂದು ಚೆಕ್ಕನ್ನು ತಂದೆಗೆ ಕಳಿಸಿದ. ಆ ವಿಷಯವನ್ನು ತಂದೆ ಎಷ್ಟು ಗೌಣವಾಗಿ ಕಂಡರೆಂದರೆ ಕುಟುಂಬದವರಿಗೆ ಅವರು ಅದನ್ನು ಕೇಳಲು ಮರೆತರು. ಎಷ್ಟೋ ಸಮಯದ ಮೇಲೆ ಬ್ಯಾಂಕಿನ ಲೆಕ್ಕಪಟ್ಟಿಯಲ್ಲಿ ಭಾರೀ ಮೊತ್ತ ಜಮಾವಣೆಯಾಗಿದ್ದುದನ್ನು ಕಂಡ ನನ್ನ ತಮ್ಮ ವಿಷ್ಣು ಅವರನ್ನು ಆ ಬಗ್ಗೆ ಪ್ರಶ್ನಿಸಿದ. ಅದಕ್ಕೆ ತಂದೆ, ಪ್ರಾಪಂಚಿಕ ಲಾಭದಿಂದ ಏಕೆ ಉಬ್ಬಿ ಹೋಗಬೇಕು? ಸಮಚಿತ್ತತೆಯ ಗುರಿಯನ್ನು ಅನುಸರಿಸುವವನು ಲಾಭದಿಂದ ಹಿಗ್ಗುವುದೂ ಇಲ್ಲ, ನಷ್ಟದಿಂದ ಕುಗ್ಗುವುದೂ ಇಲ್ಲ. ತಾನು ಈ ಪ್ರಪಂಚಕ್ಕೆ ಬರುವಾಗ ಕಾಸಿಲ್ಲದೆ ಬಂದೆನೆಂದು, ಹೋಗುವಾಗ 1 ರೂಪಾಯಿಯನ್ನು ತೆಗೆದುಕೊಳ್ಳದೆ ಹೋಗುವನೆಂದು ಅವನಿಗೆ ಗೊತ್ತು ಎಂದರು. ತಮ್ಮ ವೈವಾಹಿಕ ಜೀವನದ ಪ್ರಾರಂಭದಲ್ಲಿ ನನ್ನ ತಂದೆ ತಾಯಿಗಳು ವಾರಣಾಸಿಯ ಲಾಹಿರಿ ಮಹಾಶಯರೆಂಬ ಮಹಾನ್ ಗುರುವಿನ ಶಿಷ್ಯರಾದರು. ಈ ಸಂಪರ್ಕ ತಂದೆಯ ಸಹಜವಾದ ವೈರಾಗ್ಯ ಸ್ವಭಾವವನ್ನು ದೃಢಪಡಿಸಿತು. ನನ್ನ ಹಿರಿಯ ಅಕ್ಕ ರಮಾಳೊಡನೆ ತಾಯಿ ಒಮ್ಮೆ ಗಮನಾರ್ಹವಾದ ಸಂಗತಿಯನ್ನು ಹೇಳಿಕೊಂಡಳು. ನಿಮ್ಮ ತಂದೆ ಮತ್ತು ನಾನು ವರ್ಷಕ್ಕೊಮ್ಮೆ ಮಾತ್ರ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರ ಗಂಡ ಹೆಂಡಿರಂತೆ ಒಟ್ಟಿಗೆ ಮಲಗುತ್ತೇವೆ. ಬಂಗಾಳ ನಾಗಪುರ ರೈಲ್ವೆಯ ಉಪಶಾಖೆಯೊಂದರಲ್ಲಿ ಉದ್ಯೋಗಿಯಾಗಿದ್ದ ಅವಿನಾಶ ಬಾಬುವಿನ ಮೂಲಕ ತಂದೆ ಮೊದಲ ಸಲ ಲಾಹಿರಿ ಮಹಾಶಯರನ್ನು ಭೇಟಿಯಾದುದು. ಗೋರಖ್ಪುರದಲ್ಲಿ ಅವಿನಾಶ ಬಾಬು ಬಾಲಕನಾದ ನನ್ನ ಕಿವಿಗಳಿಗೆ ಅನೇಕ ಭಾರತೀಯ ಸಂತರ ರೋಚಕವಾದ ಕಥೆಗಳನ್ನು ಉಪದೇಶಿಸಿದರು. ತಮ್ಮ ಗುರುವಿನ ಇನ್ನೂ ಅತಿಶಯವಾದ ವೈಭವಗಳನ್ನು ಕುರಿತ ಶ್ಲಾಘನೆಯ ಮಾತುಗಳಿಂದ ತಪ್ಪದೆ ಕಥೆಯನ್ನು ಉಪಸಂಹರಿಸುತ್ತಿದ್ದರು. ನಿಮ್ಮ ತಂದೆ ಲಾಹಿರಿ ಮಹಾಶಯರ ಶಿಷ್ಯರಾದ ವಿಶೇಷ ಸಂದರ್ಭದ ಬಗ್ಗೆ ನೀನೆಂದಾದರೂ ಕೇಳಿದ್ದೀಯಾ? ಸೋಮಾರಿತನವನ್ನುಂಟು ಮಾಡುವಂತಿದ್ದ ಅದೊಂದು ಬೇಸಿಗೆಯ ಮಧ್ಯಾಹ್ನ ನಮ್ಮ ಮನೆಯ ಮುಂದಿನ ಆವರಣದಲ್ಲಿ ಅವಿನಾಶ್ ನಾನು ಒಟ್ಟಿಗೆ ಕುಳಿತಿದ್ದಾಗ ಆತ ಈ ಕುತೂಹಲ ಕೆರಳಿಸುವ ಪ್ರಶ್ನೆ ಕೇಳಿದರು. ನಿರೀಕ್ಷಣೆಯ ನಗೆಯೊಡನೆ ನಾನು ನನ್ನ ತಲೆಯಲ್ಲಾಡಿಸಿದೆ. ನೀನು ಹುಟ್ಟುವುದಕ್ಕೆ ಎಷ್ಟೋ ವರ್ಷಗಳ ಮುಂದೆ ವಾರಣಾಸಿಯಲ್ಲಿದ್ದ ನನ್ನ ಗುರುವನ್ನು ಭೇಟಿ ಮಾಡುವುದಕ್ಕಾಗಿ ನನ್ನ ಆಫೀಸಿನ ಕೆಲಸಕ್ಕೆ 1 ವಾರ ರಜೆ ಕೊಡಿರೆಂದು ನನ್ನ ಮೇಲಾಧಿಕಾರಿಯಾಗಿದ್ದ ನಿಮ್ಮ ತಂದೆಯನ್ನು ಕೇಳಿದೆ. ನಿಮ್ಮ ತಂದೆ ನನ್ನ ಯೋಜನೆಯನ್ನು ಹಳಿದರು. ನೀನು ಧರ್ಮಾಂಧನಾಗಲಿರುವೆಯಾ? ನೀನು ಮುಂದಕ್ಕೆ ಬರಬೇಕಾದರೆ ಕಚೇರಿಯ ಕೆಲಸದ ಮೇಲೆ ಗಮನವಿಡು ಎಂದರು. ಆ ದಿನ ನಾನು ಕಾಡಿನ ದಾರಿಯಲ್ಲಿ ಬೇಸರದಿಂದ ನಡೆದು ಹೋಗುತ್ತಿದ್ದಾಗ ನಿಮ್ಮ ತಂದೆ ಪಲ್ಲಕ್ಕಿಯಲ್ಲಿ ಕುಳಿತು ಬರುತ್ತಿದ್ದರು. ಜವಾನರನ್ನೂ ವಾಹನವನ್ನೂ ಕಳಿಸಿಬಿಟ್ಟು ನನ್ನ ಪಕ್ಕದಲ್ಲೇ ನಡೆಯುತ್ತಾ ಬಂದರು. ನನ್ನನ್ನು ಸಮಾಧಾನಪಡಿಸುವುದಕ್ಕೆಂತೂ ಅವರು ಐಹಿಕ ಅಭ್ಯುದಯಕ್ಕಾಗಿ ಶ್ರಮಿಸುವುದರ ಪ್ರಯೋಜನಗಳೇನೆಂದು ಸೂಚಿಸಿದರು. ಆದರೆ ನಾನು ನಿರಾಸಕ್ತನಾಗಿ ಅವರ ಮಾತನ್ನು ಕೇಳುತ್ತಿದ್ದೆ. ನನ್ನ ಅಂತರಂಗ ಲಾಹಿರಿ ಮಹಾಶಯ, ನಿಮ್ಮನ್ನು ನೋಡದೆ ನಾನು ಬದುಕಿರಲಾರೆ ಎಂದು ಜಪಿಸುತ್ತಿತ್ತು.
ನಮ್ಮ ಹಾದಿ ಪ್ರಶಾಂತವಾದ ಬಯಲಿನ ಅಂಚಿಗೆ ನಮ್ಮನ್ನು ಮುಟ್ಟಿಸಿತು. ಸೂರ್ಯನ ಕಿರಣಗಳು ಕಿರೀಟವಿಟ್ಟಂತಿದ್ದವು. ನೋಡಿ ಮೆಚ್ಚುಗೆಯಿಂದ ಸ್ವಲ್ಪ ತಡೆದೆವು. ಆ ಬಯಲಿನಲ್ಲಿ ನಮ್ಮಿಂದ ಕೆಲವೇ ಗಜಗಳ ದೂರದಲ್ಲಿ ಇದ್ದಕ್ಕಿದ್ದಂತೆ ನನ್ನ ಮಹಾನ್ ಗುರುವಿನ ರೂಪ ಕಾಣಿಸಿಕೊಂಡಿತು. ಭಗವತಿ, ನಿನ್ನ ನೌಕರನ ವಿಷಯದಲ್ಲಿ ನೀನು ತುಂಬಾ ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದೀಯೆ. ನಮ್ಮ ಆಶ್ಚರ್ಯಚಕಿತ ಕಿವಿಗಳಲ್ಲಿ ಅವರ ಧ್ವನಿ ಅನುರಣಿಸುತ್ತಿತ್ತು. ಯಾವ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಅವರು ಕಾಣಿಸಿಕೊಂಡರೋ ಅದೇ ರೀತಿಯಲ್ಲಿ ಅದೃಶ್ಯರಾದರು. ನಾನು ಮಂಡಿಯೂರಿ ಕುಳಿತು ಲಾಹಿರಿ ಮಹಾಶಯ, ಲಾಹಿರಿ ಮಹಾಶಯ ಎಂದು ಘೋಷಿಸುತ್ತಿದ್ದೆ. ಬೆಕ್ಕಸ ಬೆರಗಿನಿಂದ ನಿಮ್ಮ ತಂದೆ ಕೆಲವು ಕ್ಷಣ ಸ್ತಂಭೀಭೂತರಾದರು. ಅವಿನಾಶ್, ನಾನು ನಿನಗೆ ರಜೆ ಕೊಡುವುದು ಮಾತ್ರವಲ್ಲ, ನಾಳೆ ವಾರಣಾಸಿಗೆ ಹೋಗುವುದಕ್ಕೆ ನನಗೂ ನಾನೇ ರಜೆ ಕೊಟ್ಟುಕೊಳ್ಳುತ್ತೇನೆ. ನಿನ್ನ ಪರವಾಗಿ ಮಧ್ಯಸ್ಥಿಕೆ ಮಾಡಲು ಸ್ವಯಂ ಬಯಸಿದಂತೆ ರೂಪ ತಳೆಯಬಲ್ಲ ಈ ಮಹಾತ್ಮ ಲಾಹಿರಿ ಮಹಾಶಯರ ಬಗ್ಗೆ ನಾನು ತಿಳಿಯಬೇಕಾಗಿದೆ. ನನ್ನ ಹೆಂಡತಿಯನ್ನು ಕರೆತಂದು ತಮ್ಮ ಅಧ್ಯಾತ್ಮ ಮಾರ್ಗದಲ್ಲಿ ನಮಗೆ ಉಪದೇಶ ಕೊಡಿ ಎಂದು ಈ ಮಹಾತ್ಮರನ್ನು ಕೇಳಿಕೊಳ್ಳುತ್ತೇನೆ. ನಮ್ಮನ್ನು ಅಲ್ಲಿಗೆ ಕರೆದೊಯ್ಯುವೆಯಾ? ಆಗಬಹುದು. ನನ್ನ ಪ್ರಾರ್ಥನೆಗೆ ಈ ಆಶ್ಚರ್ಯಕರ ಉತ್ತರ ದೊರೆತು ಘಟನೆಗಳು ಇಷ್ಟು ಶೀಘ್ರವಾಗಿ ಅನುಕೂಲಕರವಾದ ತಿರುವು ಪಡೆಯುವುದಕ್ಕೆ ನನಗೆ ಆನಂದ ಉಂಟು ಮಾಡಿತು. ಮಾರನೇ ಸಂಜೆ ನಿನ್ನ ತಂದೆ ತಾಯಿಗಳು ಮತ್ತು ನಾನು ವಾರಣಾಸಿಗೆ ರೈಲು ಹತ್ತಿದೆವು. ಎರಡನೆಯ ದಿವಸ ಅಲ್ಲಿಗೆ ಸೇರಿ ಸ್ವಲ್ಪ ದೂರದವರೆಗೆ ಕುದುರೆಯ ಗಾಡಿಯಲ್ಲಿ ಹೋದೆವು. ಆಮೇಲೆ ನನ್ನ ಗುರುಗಳ ಪ್ರತ್ಯೇಕವಾಗಿದ್ದ ಮನೆಯನ್ನು ಸೇರಲು ಕಿರಿಯ ಓಣಿಗಳ ಮೂಲಕ ನಡೆದು ಹೋಗಬೇಕಾಯಿತು. ನಡುಮನೆಯನ್ನು ಪ್ರವೇಶಿಸಿ ಸ್ವಭಾವ ಸಿದ್ಧವಾಗಿ ಪದ್ಮಾಸನ ಹಾಕಿ ಕುಳಿತಿದ್ದ ಗುರುಗಳಿಗೆ ನಮಸ್ಕರಿಸಿದೆವು. ಅವರು ಮಿಟಿಮಿಟಿ ನೋಡುತ್ತಾ ತಿವಿಯುವಂತಿದ್ದ ತಮ್ಮ ಕಣ್ಣುಗಳನ್ನು ನಿಮ್ಮ ತಂದೆಯ ಮೇಲಿಟ್ಟರು. ಭಗವತಿ, ನಿನ್ನ ನೌಕರನ ವಿಷಯದಲ್ಲಿ ನೀನು ತುಂಬಾ ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದೀಯೆ ಎಂದರು. 2 ದಿನ ಮುಂಚೆ ಆ ಹುಲ್ಲಿನ ಬಯಲಿನಲ್ಲಿ ಆಡಿದ್ದ ಮಾತುಗಳೇ ಅವು. ನನ್ನನ್ನು ಭೇಟಿಯಾಗಲು ಅವಿನಾಶನಿಗೆ ಅಪ್ಪಣೆ ಕೊಟ್ಟು ನಿನ್ನ ಪತ್ನಿಯೊಡನೆ ನೀನು ಜೊತೆಗೆ ಬಂದುದು ನನಗೆ ಸಂತೋಷ. ಕ್ರಿಯಾಯೋಗದ ಆಧ್ಯಾತ್ಮಿಕ ಅನುಷ್ಠಾನದ ಬಗ್ಗೆ ನಿಮ್ಮ ತಂದೆ ತಾಯಿಗಳಿಗೆ ಅವರು ದೀಕ್ಷೆ ಕೊಟ್ಟದ್ದು ನಿಮ್ಮ ತಂದೆ ತಾಯಿಗಳಿಗೆ ಪರಮಾನಂದ. ಲಾಹಿರಿ ಮಹಾಶಯರು ಕಾಣಿಸಿಕೊಂಡ ಆ ಸ್ಮರಣೀಯ ದಿನದಿಂದಲೂ ಸೋದರ ಶಿಷ್ಯರಾದ ನಿನ್ನ ತಂದೆ ಹಾಗೂ ನಾನು ಆತ್ಮೀಯ ಸ್ನೇಹಿತರಾಗಿದ್ದೇವೆ. ನಿನ್ನ ಜನ್ಮದ ಬಗ್ಗೆಯೇ ಲಾಹಿರಿ ಮಹಾಶಯರು ನಿರ್ದಿಷ್ಟ ಆಸಕ್ತಿ ವಹಿಸಿದರು. ನಿನ್ನ ಬಾಳು ಖಂಡಿತ ಅವರ ಬಾಳಿನೊಡನೆ ಸಂಬಂಧವುಳ್ಳದ್ದಾಗಿರುತ್ತೆ. ಗುರುಗಳ ಆಶೀರ್ವಾದ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಾನು ಈ ಪ್ರಪಂಚವನ್ನು ಪ್ರವೇಶಿಸಿದ ಸ್ವಲ್ಪದರಲ್ಲೇ ಲಾಹಿರಿ ಮಹಾಶಯರು ಈ ಪ್ರಪಂಚವನ್ನು ಬಿಟ್ಟರು. ತಂದೆಯ ಕಚೇರಿಯಿಂದ ತಂದೆಗೆ ವರ್ಗವಾದ ಹಲವಾರು ನಗರಗಳಲ್ಲಿ ನಮ್ಮ ಪೂಜಾಗ್ರಹದ ಪೀಠದ ಮೇಲೆ ಅಲಂಕೃತ ಚೌಕಟ್ಟಿನಲ್ಲಿ ಅವರ ಭಾವಚಿತ್ರ ಯಾವಾಗಲೂ ಶೋಭಿಸುತ್ತಿತ್ತು. ಹಲವು ಪ್ರಾತಃ ಕಾಲ ಸಂಧ್ಯಾಕಾಲಗಳನ್ನು ತಾಯಿ ಮತ್ತು ನಾನು ಮಂಟಪದ ಮುಂದೆ ಕುಳಿತು ಪರಿಮಳಯುಕ್ತ ಶ್ರೀಗಂಧದಲ್ಲದ್ದಿದ ಹೂಗಳನ್ನು ಪೂಜಿಸಿ ಧ್ಯಾನ ಮಾಡುತ್ತಿದ್ದೆವು. ಗುಗ್ಗುಲ ಧೂಪ ಹಾಗೂ ನಮ್ಮ ಸಂಘಟಿತ ಭಕ್ತಿಗಳಿಂದ ಲಾಹಿರಿ ಮಹಾಶಯರಲ್ಲಿ ಪೂರ್ಣವಾಗಿ ಅಭಿವ್ಯಕ್ತಗೊಂಡ ದೇವಸ್ಥಾನವನ್ನು ಪೂಜಿಸುತ್ತಿದ್ದೆವು. ಅವರ ಭಾವಚಿತ್ರ ನನ್ನ ಬಾಳ ಮೇಲೆ ಅತಿಶಯವಾದ ಪ್ರಭಾವವನ್ನು ಬೀರಿತ್ತು. ನಾನು ಬೆಳೆದಂತೆ ಗುರುವಿನ ಚಿಂತೆಯೂ ನನ್ನಲ್ಲಿ ಬೆಳೆಯಿತು. ನಾನು ಧ್ಯಾನ ಮಾಡುವಾಗ ಅವರ ಭಾವಚಿತ್ರ ತನ್ನ ಕಿರಿಯ ಚೌಕಟ್ಟನ್ನು ಮೀರಿ ಹೊರಬಂದು ಜೀವಂತ ಆಕೃತಿಯನ್ನು ತಳೆದು ನನ್ನ ಮುಂದೆ ಕುಳಿತುಕೊಳ್ಳುತ್ತಿದ್ದುದು ನನ್ನ ಅನುಭವಕ್ಕೆ ಬರುತ್ತಿತ್ತು. ಪ್ರಕಾಶಮಯವಾದ ಅವರ ದೈಹಿಕ ಪಾದಗಳನ್ನು ಸ್ಪರ್ಶಿಸಲು
ಯತ್ನಿಸಿದರೆ ಅದು ಮತ್ತೆ ಬದಲಾವಣೆ ಹೊಂದಿ ಚಿತ್ರವಾಗಿ ಬಿಡುತ್ತಿತ್ತು. ನನ್ನ ಶೈಶವ ಕಳೆದು ಬಾಲ್ಯಕ್ಕೆ ಕಾಲಿಟ್ಟಾಗ ಇಕ್ಕಟ್ಟಾದ ಚೌಕಟ್ಟಿನೊಳಗಿನ ಕಿರಿಯ ಭಾವಚಿತ್ರವಾಗಿದ್ದ ಲಾಹಿರಿ ಮಹಾಶಯ ನನ್ನ ಮನದಲ್ಲಿ ರೂಪಾಂತರಗೊಂಡು ಜೀವಂತವಾಗಿ ಉದ್ಬೋಧಗೊಳಿಸುವ ಅಸ್ತಿತ್ವವಾಗಿದ್ದರೆಂಬುದನ್ನು ಕಂಡೆ. ಧರ್ಮ ಸಂಕಟ ಒದಗಿದಾಗ ಇಲ್ಲವೇ ತೊಡಕು ಬಂದಾಗ ನಾನು ಮೇಲಿಂದ ಮೇಲೆ ಅವರಲ್ಲಿ ಮೊರೆ ಇಡುತ್ತಿದ್ದೆ. ಅವರು ನನ್ನಲ್ಲಿಯೇ ಇದ್ದು ನನಗೆ ಸಾಂತ್ವನದ ನಿರ್ದೇಶನವನ್ನು ನೀಡುತ್ತಿದ್ದರು. ಭೌತ ಶರೀರದಲ್ಲಿ ಅವರು ಬದುಕಿಯೇ ಇಲ್ಲವಲ್ಲ ಎಂದು ಮೊದಮೊದಲು ವ್ಯಥೆಪಟ್ಟೆ. ರಹಸ್ಯವಾಗಿ ಅವರು ಸರ್ವಾಂತರ್ಯಾಮಿಯಾಗಿಯೇ ಇದ್ದಾರೆಂಬುದನ್ನು ಕಂಡುಕೊಂಡಂತೆ ಮುಂದೆ ಎಂದೂ ವ್ಯಥೆಗೊಳ್ಳಲಿಲ್ಲ. ಅವರನ್ನು ಕಾಣಬೇಕೆಂದು ಅತಿ ಕಾತುರರಾಗಿದ್ದ ತಮ್ಮ ಶಿಷ್ಯರಿಗೆ, ನಿಮ್ಮ ಕೂಟಸ್ಥದ ಪರಿಮಿತಿಯಲ್ಲೇ ನಾನಾವಾಗಲು ಇರುವಾಗ ನೀವು ನನ್ನ ಮಾಂಸಮೂಳೆಗಳನ್ನು ನೋಡುವುದಕ್ಕೆ ಏಕೆ ಬರುತ್ತೀರಿ ಎಂದು ಆಗಾಗ್ಗೆ ಬರೆಯುತ್ತಿದ್ದರು. ಸುಮಾರು 8 ವರ್ಷದವನಾಗಿದ್ದಾಗ ಲಾಹಿರಿ ಮಹಾಶಯರ ಭಾವಚಿತ್ರದ ಮೂಲಕ ಆಶ್ಚರ್ಯಕರ ರೀತಿಯಲ್ಲಿ ರೋಗ ಗುಣವಾಗುವಂತಹ ಅನುಗ್ರಹವಾಗಿತ್ತು. ಈ ಅನುಭವವು ಅವರಲ್ಲಿ ನನ್ನ ಪ್ರೇಮವು ಮತ್ತಷ್ಟು ಗಾಢವಾದುದಕ್ಕೆ ದಾರಿ ಮಾಡಿಕೊಟ್ಟಿತು. ಬಂಗಾಳದ ಇಚ್ಛಾಪುರದಲ್ಲಿ ನಮ್ಮ ವಂಶೀಕರ ಮನೆಯಲ್ಲಿದ್ದಾಗ ನನಗೆ ಏಷ್ಯಾಟಿಕ್ ಕಾಲರಾ ಬಂದಿತ್ತು. ನನ್ನ ಜೀವನದ ಬಗ್ಗೆ ನಿರಾಶೆಯುಂಟಾಗಿತ್ತು. ವೈದ್ಯರು ಏನೂ ಮಾಡುವಂತಿರಲಿಲ್ಲ. ನನ್ನ ಹಾಸುಗೆಯ ಪಕ್ಕದಲ್ಲಿದ್ದ ನನ್ನ ತಾಯಿ ನನ್ನ ತಲೆಯ ಮೇಲ್ಭಾಗದಲ್ಲಿ ಗೋಡೆಯಲ್ಲಿದ್ದ ಲಾಹಿರಿ ಮಹಾಶಯರ ಚಿತ್ರವನ್ನು ನೋಡುವಂತೆ ಗಾಬರಿಯಿಂದ ಹೇಳಿದಳು. ನಮಸ್ಕರಿಸಲು ಕೈಗಳನ್ನು ಎತ್ತಲಾರದಷ್ಟು ನಿಶ್ಯಕ್ತನಾಗಿದ್ದೇನೆಂದು ಆಕೆಗೆ ಗೊತ್ತಿತ್ತು. ಅವರಿಗೆ ಮನಸ್ಸಿನಲ್ಲೇ ತಲೆಬಾಗು, ನೀನು ನಿಜವಾಗಿ ಭಕ್ತಿಯಿಂದ ನಡೆದುಕೊಂಡು ಅಂತರಂಗದಲ್ಲಿಯೇ ನೀನವರಿಗೆ ಎರಗಿದರೆ ನಿನ್ನ ಜೀವ ಉಳಿಯುತ್ತದೆ. ನಾನವರ ಭಾವಚಿತ್ರಗಳನ್ನು ದಿಟ್ಟಿಸಿದೆ. ಅಲ್ಲಿಂದೆದ್ದ ಕಣ್ಣು ಕೋರೈಸುವ ಬೆಳಕು ನನ್ನ ದೇಹವನ್ನು, ಇಡೀ ಕೋಣೆಯನ್ನು ವ್ಯಾಪಿಸಿತು. ನನ್ನ ಓಕರಿಕೆ ಮತ್ತಿತರ ತಡೆಯಲಾಗದಿದ್ದ ರೋಗ ಲಕ್ಷಣಗಳೆಲ್ಲ ಮಾಯವಾದವು. ನಾನು ಆರೋಗ್ಯವಂತನಾದೆ. ಗುರುವಿನ ಬಗ್ಗೆ ತಾಯಿಗಿದ್ದ ಅಪರಿಮಿತವಾದ ಭಕ್ತಿಯನ್ನು ಮೆಚ್ಚಿ ಆಕೆಯ ಪಾದಗಳಿಗೆ ಬಾಗಿ ನಮಸ್ಕರಿಸಲು ಸಾಕಷ್ಟು ಶಕ್ತಿ ನನ್ನಲ್ಲಿದೆ ಎಂಬುದನ್ನು ಆ ಕ್ಷಣವೇ ಕಂಡುಕೊಂಡೆ. ಆ ಸಣ್ಣ ಚಿತ್ರಕ್ಕೆ ತಾಯಿ ಮತ್ತೆ ಮತ್ತೆ ತಲೆ ತಾಗಿಸಿ ಮಣಿದರು. ಓ ಸರ್ವಾಂತರ್ಯಾಮಿ ಗುರು, ನಿನ್ನ ಜ್ಯೋತಿಯೇ ನನ್ನ ಮಗನನ್ನು ಗುಣಪಡಿಸಿತು. ನಿನಗೆ ವಂದನೆಗಳು. ಸಾಧಾರಣವಾಗಿ ಮರಣಾಂತಿಕವಾದ ಆ ಕಾಯಿಲೆಯಿಂದ ಕ್ಷಣ ಮಾತ್ರದಲ್ಲಿ ಯಾವ ಪ್ರಕಾಶಮಾನವಾದ ಬೆಳಕಿನಿಂದ ಗುಣ ಹೊಂದಿದೆನೋ ಆ ಬೆಳಕನ್ನು ಆಕೆಯೂ ಕಂಡಳೆಂದು ನನಗರ್ಥವಾಯಿತು. ನನ್ನ ಅತ್ಯಂತ ಅನರ್ಘ್ಯವಾದ ಸ್ವತ್ತುಗಳ ಪೈಕಿ ಅದೇ ಭಾವಚಿತ್ರವೂ ಸಹ ಒಂದು. ಲಾಹಿರಿ ಮಹಾಶಯರಿಂದಲೇ ತಂದೆಗೆ ಕೊಡಲ್ಪಟ್ಟ ಆ ಚಿತ್ರ ಪವಿತ್ರ ಸ್ಪಂದನಗಳಿಂದ ಕೂಡಿದೆ. ಆ ಚಿತ್ರದ ಉಗಮವೂ ಅದ್ಭುತವಾದುದು. ತಂದೆಯ ಸೋದರ ಶಿಷ್ಯರಾದ ಕಾಳೀಕುಮಾರ ರಾಯ್ ರವರಿಂದ ಆ ಕಥೆಯನ್ನು ಕೇಳಿದೆ. ಗುರುಗಳಿಗೆ ಛಾಯಾಚಿತ್ರವನ್ನು ತೆಗೆಸಿಕೊಳ್ಳುವುದಕ್ಕೆ ಒಂದು ಬಗೆಯ ತಿರಸ್ಕಾರವಿತ್ತೆಂದು ತೋರುತ್ತೆ. ಒಂದು ಸಲ ಅವರು ವಿರೋಧಿಸುತ್ತಿದ್ದರೂ ಕೇಳದೆ ಕಾಳೀಕುಮಾರ ರಾಯ್ ರವರು ಇದ್ದ ಶಿಷ್ಯರ ಗುಂಪಿನೊಡನೆ ಗುರುಗಳ ಛಾಯಾಚಿತ್ರ ತೆಗೆಯಲ್ಪಟ್ಟಿತು. ಆಶ್ಚರ್ಯಚಕಿತನಾದ ಚಿತ್ರಗ್ರಾಹಕ ನೋಡಿದಾಗ ಛಾಯಾಚಿತ್ರ ಫಲಕದಲ್ಲಿ ಎಲ್ಲ ಶಿಷ್ಯರ ಪ್ರತಿಬಿಂಬಗಳು ಸ್ಪಷ್ಟವಾಗಿ ಬಿದ್ದಿದ್ದವು. ಆದರೆ ಆ ಫಲಕದ ನಡುಭಾಗದಲ್ಲಿ ಆತ ನ್ಯಾಯವಾಗಿ ನಿರೀಕ್ಷಿಸಿದ್ದ ಲಾಹಿರಿ ಮಹಾಶಯರ ಆಕೃತಿ ರೇಖೆಗಳಿರಬೇಕಾದ ಕಡೆ ಖಾಲಿ ಜಾಗವಲ್ಲದೆ ಬೇರೇನೂ ಇರಲಿಲ್ಲ. ಈ ಅಸಾಧಾರಣ ಘಟನೆ ವಿಶೇಷವಾಗಿ ಚರ್ಚಿತವಾಯಿತು. ಓಂ ನಮೋ ಭಗವತೆ ಶ್ರೀ ರಮಣಾಯ. ಮುಂದಿನ ಭಾಗ ನಾಳೆಯ ಸಂಚಿಕೆಯಲ್ಲಿ.